ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಜೀವ ಇರೋವರೆಗೂ ಹೋರಾಟ ಮಾಡ್ತೀವಿ. ಯಾಕಂದರೆ ನೋಡಿದ್ವಿ ಇವತ್ತಿನ ಫ್ರೀಡಮ್ ಪಾರ್ಕ್ನಿಂದ ವಿಧಾನಸೌಧ ಚಲೋ ಏನು ನಾವು ಮಾಡ್ತಾ ಇದ್ದೀವಿ, ಇವತ್ತು ವೇದಿಕೆ ಮೇಲೆ 3 ತಲೆಮಾರು ಸಾಕ್ಷಿ ಆಗಿತ್ತು. ಅವಾಗ ದೇವೇಗೌಡರು ರೈತರ ಪರವಾಗಿ ನಿಂತಿದ್ರು, ಕುಮಾರಣ್ಣ ರೈತರ ಪರವಾಗಿ ನಿಂತಿದ್ರು, ಇವತ್ತು ನಿಖಿಲಣ್ಣ ಕೂಡ ರೈತರ ಪರವಾಗಿ ನಿಲ್ತಾರೆ. ಈ 3 ತಲೆಮಾರಲ್ಲ, ಮುಂಬರುವಂತಹ ತಲೆಮಾರು ಕೂಡ ರೈತರ ಪರವಾಗಿನೇ ನಿಲ್ಲುವಂಥ ಪಕ್ಷ ನಮ್ಮ ರೈತರ ಪಕ್ಷ. ಸೊ ಹಾಗಾಗಿ ನ್ಯಾಯ ಸಿಗೋವರೆಗೂ, ನಮ್ಮ ಪ್ರಾಣ ಇರೋವರೆಗೂ ಬಿಡದಿ ರೈತರ ಪರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ರೈತರನ್ನ ಈ ರೀತಿಯಾಗಿ ಶೋಷಣೆ ಮಾಡ್ತಾರೆ, ಅದೇ ಅರ್ಥ ಆಗ್ತಾ ಇಲ್ಲ. ನಾನು ಬಹುಶಃ ಬಿಡದಿಗೆ ಒಂದು ಸಲ ಹೋದಾಗಲೇ ಅನ್ಕೊಂಡೆ, ಅಯ್ಯೋ ರೈತರ ಗೋಳು ನಾನು ಕಣ್ಣಾರೆ ಕಂಡಾಗ ಖಂಡಿತ ಈ ಟೌನ್ಶಿಪ್ಪನ್ನು ಕೈ ಬಿಡ್ತಾರೆ, ಇದನ್ನ ಮಾಡಿ. ಯಾಕಂದರೆ ಅವರಿಂದನೇ ಗೆದ್ದು ಸರ್ಕಾರ ರಚನೆ ಮಾಡೋ ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಪಕ್ಷ ಇರಲಿ, ರೈತರನ್ನ ಅವ್ರನ್ನ ಗೋಳು ಹೊಯ್ಕೊಂಡು ಅವ್ರ ಜೀವನನ ಬರ್ಬಾದ್ ಮಾಡಿ ಯಾವ ಸರ್ಕಾರಗಳು ಕೂಡ ಮುಂದಡಿ ಇಡೋದಿಲ್ಲ ಅನ್ನೋ ಒಂದು ಭಾವನೆ ನಂದಾಗಿತ್ತು. ಆದರೆ ಅವ್ರ ಗೋಳನ್ನು ಕೇಳೋರು ಯಾರು? ಇದುವರೆಗೂ ಹೋಗಿದಾರ? ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವರ ಪಕ್ಷದ ನಾಯಕರಾಗಲಿ, ಹೋಗಲಿ ಮಾಗಡಿ ಶಾಸಕರಾಗಲಿ ಹೋಗಿ ರೈತರ ಕಷ್ಟ ಏನು ಅಂತ ಕೇಳಿದ್ದೀರಾ? ಖಂಡಿತ ಇಲ್ಲ. ನಿಜವಾಗ್ಲೂ ಮಾನವೀಯತೆ ಅನ್ನೋದು ಸತ್ತಿದೆ ಈ ರಾಜ್ಯ ಸರ್ಕಾರಕ್ಕೆ. ಬರೀ ಮೊಸಳೆ ಕಣ್ಣೀರನ್ನು ಸುರಿಸ್ತಾರೆ, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ. ಸೊ ಹಾಗಾಗಿ ಅವರ ನಾಟಕ, ದಗಲ್ಬಾಜಿತನನ ಇಡೀ ರಾಜ್ಯ ನೋಡಿದೆ. ಮುಂದೆ ರಾಜ್ಯದ ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಹೇಳ್ತಾರೆ ನಿಜವಾದ ರೈತರು ಬಂದು ನನ್ನ ಭೇಟಿ ಆದರೂ ನಾವು ಜಮೀನು ಕೂಡ ರೆಡಿ ಇದ್ದೀವಿ, ತೋರಿಸ್ಲಿ, ರಿಲೀಸ್ ಮಾಡಲಿ. ಅವ್ರು ಯಾವುದಕ್ಕೂ ಕೂಡ ದಾಖಲೆ ರಿಲೀಸ್ ಮಾಡ್ತಾ ಇಲ್ಲ. ಟೌನ್ಶಿಪ್ ವಿಚಾರನೆ ತಗೊಳ್ಳಿ, ರೈತರು ಒಪ್ಪಿದ್ದಾರೆ ಅಂತ ಹೇಳಿ ಲಿಖಿತವಾಗಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ಬೋದಲ್ಲ ಮಾಧ್ಯಮಗಳಿಗೆ, ನಮ್ಮಗಳಿಗೆ, ಅಥವಾ ಸಾರ್ವಜನಿಕ ವೇದಿಕೆಯಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ. ಅದನ್ನು ಮಾಡ್ತಾ ಇಲ್ಲ, ಕಳ್ಳಾಟ ಆಡ್ಕೊಂತೇ ಬರ್ತಾ ಇದ್ದಾರೆ. ನಾವು ಎಷ್ಟು ಪ್ರಬಲವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸತ್ಯ ಇದ್ರೆ ತೋರ್ಸೋದಕ್ಕೇನು? ಈಗ ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂದರೆ ನಾವು ಯಾರಿಗೆ ಹೆದರ್ತೀವಿ? ಅದು ಕಳ್ಳಾಟ ಆಗಿರೋದಕ್ಕೆ ಇಷ್ಟು ದಿನ ಮುಚ್ಚುಮರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ಕೂಡ ನಾವೇ ಆ ಫೋಟೋ ನೋಡಿದಾಗ ಗೊತ್ತಾಯ್ತು, 250 ಅಲ್ಲ 25 ರೈತರು ಕೂಡ ಇರಲಿಲ್ಲ. ಸುಮ್ಮನೆ ಸುಳ್ಳಿನ ಸರಮಾಲೆಯನ್ನೇ ಅವರು ಹೇಳ್ತಾ ಬರ್ತಿದ್ದಾರೆ. ಅವ್ರು ಏನೇ ನಾಟಕಗಳನ್ನು ಆಡಿದ್ರು ಕೂಡ ಜನ ಯಾರು ಇಲ್ಲಿ ಮರಳಾಗೋಕೆ ರೆಡಿ ಇಲ್ಲ. ಅವರು ಅವ್ರ ನಾಟಕ ಕಂಪನಿನ ಅವ್ರು ಮುಂದುವರಿಸಲಿ, ನಮ್ಮ ಒಂದು ನಿಯತ್ತಾದ ಹೋರಾಟನ ನಾವು ಮುಂದುವರಿಸ್ತೀವಿ. ಸ್ಥಳೀಯ ಸಚಿವರು, ಶಾಸಕರಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ, ಜನನೇ ನೋಡ್ತಾ ಇದ್ದಾರಲ್ಲ. ಓಟ್ ಕೇಳಕ್ಕೆ ಹೋದಾಗ ತಮ್ಮ ಧರ್ಮಪತ್ನಿಯ ಸಮೇತ ಹೋಗಿದ್ರು, ಅವರಿಂದನೇ ಗೆದ್ದರು. ಈಗ ಮಂತ್ರಿ ಸ್ಥಾನದಲ್ಲೂ ಕೂಡ ಕೂತಿದ್ದಾರೆ. 526 ದಿವಸದಿಂದ ಹೋರಾಟ ನಡೀತಾ ಇದ್ರು, ಅಲ್ಲಿಗೆ ಹೋಗಿಲ್ಲ. ಶಾಸಕರಾದವರು ಅಲ್ಲಿ ಹೋಗಿ ಜನರ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ಸಮಸ್ಯೆ ಕೇಳಬೇಕು. ಬನ್ನಿ, ಒಂದು 10 ಜನ ಬನ್ನಿ, ನನ್ನನ್ನು ಮೀಟ್ ಆಗಿ ಅಂತ ಕೇಳ್ತಾರಲ್ಲ, ಅದು ದರ್ಪ ಅಲ್ವಾ? ಇದೇ ಕೆಲಸನ ನೀವು ಓಟ್ ಕೇಳೋವಾಗ ಮಾಡ್ಬೋದಾಗ್ತಿಲ್ಲ. ಬನ್ನಿ, ಯಾರು ಬರ್ತಾ ಇದ್ರು? ಓಟ್ ಕೇಳೋದಕ್ಕೆ ಅಂಗಲಾಚ್ತೀರಾ, ಏನೇನೆಲ್ಲ ಹೈಡ್ರಾಮಗಳನ್ನ ಮಾಡ್ತೀರಾ, ಅದನ್ನ ಈ ಸಂದರ್ಭದಲ್ಲಿ ಮರೆತು ವರ್ತಿಸ್ತಾ ಇದ್ದೀರಲ್ಲ, ಜನ ನಿಮ್ಮನ್ನ ಮರೀತಾರೆ ಅಷ್ಟೇ. ಜೆಡಿಎಸ್ ಹೋರಾಟಕ್ಕೆ ಸರ್ಕಾರ ಪೊಲೀಸರನ್ನು ಬಳಕೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಪಾಪ. ಅದು ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಪೊಲೀಸ್ ಇಲಾಖೆ ಇರ್ಬೋದು, ಹಲವಾರು ಇಲಾಖೆಗಳು ಅವ್ರು ಹೇಳಿದಾಗೆ ಕೇಳಬೇಕು. ಯಾಕಂದ್ರೆ ಅವ್ರಿಗೂ ಜೀವನ ಆಗಬೇಕು, ಹೊಟ್ಟೆಪಾಡಾಗಬೇಕು. ಹಾಗಾಗಿ ಪೊಲೀಸರ ಬಗ್ಗೆ ನಾವಿಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಅವ್ರ ಡ್ಯೂಟಿನ ಅವ್ರು ಮಾಡ್ತಾ ಇದ್ದಾರೆ. ಹೋರಾಟ ಹತ್ತಿಕ್ಕೋ ಪ್ರಯತ್ನ ಅದು ಡೇ 1 ಇಂದ ಆಗ್ತಾನೆ ಇದೆ. ಆದರೆ ಅವ್ರು ನಮ್ಮ ಹೋರಾಟನ ಹತ್ತಿಕ್ಕೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಾದಯಾತ್ರೆಯನ್ನು ಕೂಡ ನಾವು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ರು. 3ನೇ ದಿವಸ ನಮ್ಮ ಪಾದಯಾತ್ರೆನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ರು. ನಾವೇನು ಬಿಟ್ವಾ? ಇವತ್ತು ನೋಡಿ, ನಾವೇನು ಬಗ್ಗಿದ್ವಾ, ಹೆದರಿದ್ವಾ? ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಏನು JDS ಪಕ್ಷದವ್ರು ಇದ್ರು ಹೊರತು ರೈತರು ಇರಲಿಲ್ಲ. ರೈತರೇ ಏನು ಅಷ್ಟು ಮಟ್ಟಿಗೆ ಇರೋಕ್ಕಾಗತ್ತಾ? ರೈತರು, ಸಾವಿರಾರು ರೈತರ ಜೊತೆಗೆ ನಮ್ಮ ಪಕ್ಷದ ಸಾವಿರಾರು ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀವಿ. ಅವ್ರೇನೇ ನಮ್ಮ ಪ್ರತಿಭಟನೆಯನ್ನು, ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಯಾವುದಕ್ಕೂ ಬಗ್ಗಲ್ಲ. ಯಾಕಂದರೆ ನಾವು ನಮ್ಮ ಪ್ರತಿಭಟನೆ ಹೋರಾಟ ನ್ಯಾಯಸಮ್ಮತವಾಗಿದೆ. ನಾನು ಬಹಳಷ್ಟು ಬಾರಿ ಬಿಡದಿಗೆ ಹೋಗಿದ್ದೀನಿ. ಅವರು ಹೈನುಗಾರಿಕೆ ಇರ್ಬೋದು, ಪಶುಸಂಗೋಪನೆ, ಕುರಿ, ಕೋಳಿ, ದನಕರುಗಳು, ಕೆಲವರು ಗುತ್ತಿಗೆ ತಗೊಂಡು ಅಲ್ಲಿ ದನಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಒಂದು 3-4 ಎಕರೆ ಇದೆ, ಕೆಲವ್ರಿಗೆ 7-8 ಗುಂಟೆ ಇದೆ. ಅವ್ರು ಒಂಥರ ಮುಗ್ಧ ರೈತರು, ತುಂಬ ಬಡ ರೈತರು ಕೂಡ ಇದ್ದಾರೆ. ಇನ್ನು ಚೆನ್ನಾಗಿರೋರು ಒಳ್ಳೊಳ್ಳೆ ಮನೆಯನ್ನ ರೀಸೆಂಟಾಗಿ ಕಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರಬೇಕು ಅಂತಂದರೆ ಹೇಗಾಗುತ್ತೆ ಹೇಳಿ? ವಾಸ್ತವ ಪರಿಸ್ಥಿತಿ ಇರೋದು 80% ರೈತರಿಗೆ ಒಪ್ಪಿಗೆ ಇಲ್ಲ. 526 ದಿವಸ ಬೇಕಾ? ಅವ್ರೇನಾದರೂ ಕೈ ಬಿಡಬೇಕು ಅಂತಿದ್ದಿದ್ರೆ ಒಂದಷ್ಟು ದಿವಸಗಳಲ್ಲೇ ಅವ್ರು ಕೊಡುವಂಥ ಆಮಿಷಕ್ಕೆ ಅಥವಾ ಅವರು ಬೆದರಿಕೆಗೆ ಬಗ್ಬೋದಾಗಿತ್ತು. 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ತಮ್ಮ ಡಿಸಿಷನ್ ಮೇಲೆ ಎಷ್ಟು ಫರ್ಮ್ ಆಗಿದ್ದಾರೆ
ಇದ್ದಾರೆ ಅನ್ನೋದು ಹೇಳುತ್ತೆ. ಹಾಗಾಗಿ ಇವರು 3 ಕೋಟಿ ಅಲ್ಲ 100 ಕೋಟಿ ಕೊಡ್ತೀವಿ ಅಂತಂದ್ರೂ ಯಾರು ತಮ್ಮ ಜಮೀನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಒಂದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಆ ಒಂದು ಎಮೋಷನ್ ಇದೆ, ಅವರ ತಂದೆ ತಾಯಿ ಬಾಳಿರುವಂಥ ಒಂದು ಮನೆ. ಸೊ ಹಾಗಾಗಿ ಆ ಪ್ರೀತಿ, ಆ ಒಂದು ವಾತ್ಸಲ್ಯ, ನಿಮ್ಮ ಹಳ್ಳಿ ಅಂದರೆ ಕೂಡ ಗೊತ್ತೇ ಇದೆ, ಒಬ್ರಿಗೊಬ್ರು ಕಷ್ಟಕ್ಕಾಗೋದು. ಸೊ ಆ ಊರಿಗೆ ಹೋದ್ರೇ ಒಂದು ರೀತಿ ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ. ಅದು ಮಲೆನಾಡಕ್ಕೆ ಹೋದ್ರೂ ಕೂಡ ಅಷ್ಟು ಖುಷಿ ಆಗುತ್ತೋ ಇಲ್ವೋ, ಬಿಡದಿಗೆ ಹೋದರೆ ಅಷ್ಟು ಖುಷಿ ಆಗುತ್ತೆ. ಬೇಸಿಗೆಯಲ್ಲಿ ಹೋದರೂ ಅಲ್ಲಿ ಹಸಿರಾಗಿರುತ್ತೆ, ಅದೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಆ ರೈತರು ತಮ್ಮ ಡಿಸಿಷನ್ ಮೇಲೆ ಫರ್ಮ್ ಆಗಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಮುಂದುವರಿಸ್ತಾ ಇದ್ದಾರೆ. JDS ರಿಯಲ್ ಎಸ್ಟೇಟ್ ಯಾವ ರೀತಿ? ಹೌದು, ಯಾಕಂದರೆ ಈಗ ನೋಡಿ 3 ಕೋಟಿಗೆ ಅವರು ಆಫರ್ ಮಾಡ್ತಾ ಇದ್ದಾರೆ. ನಾಳೆ ಅಲ್ಲಿ ಟೌನ್ಶಿಪ್ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಈಗ ನೀವು ನೈಸ್ದೇ ಎಕ್ಸಾಂಪಲ್ ತೊಗೊಳ್ಳಿ. ನೈಸ್ ಶುರುವಾಗಿ ಎಷ್ಟು ದಿವಸ ಆಯಿತು, 20,000 ಎಕರೆ ತೊಗೊಂಡ್ರಲ್ಲ, ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಅಲ್ಲಿ ಅಭಿವೃದ್ಧಿ ಆಗಿದೆ? ನೈಸ್ ರೋಡ್ ಅನ್ನೋದು ಬಿಟ್ಟರೆ ಉಪನಗರಗಳಾಗಲಿ, ಲಿಂಕ್ ರೋಡ್ಗಳಾಗಲಿ ಏನಾದರೂ ಆಗಿದೆಯಾ? ಅದರಲ್ಲೂ ಕೆಲವರು 40% ಅಂತಾರೆ, 50 ಅಂತಾರೆ, 60% ಅವ್ರಿಗೆ ಕಾಂಪನ್ಸೇಷನ್ನೇ ಹೋಗಿಲ್ಲ. ಇಷ್ಟು ವರ್ಷಗಳಾದರೂ ಕಾಂಪನ್ಸೇಷನ್ನೇ ಹೋಗಿಲ್ಲ. ಇವ್ರುಗಳಿಗೆ ಈ ರೀತಿ ಸುಮ್ಮನೆ ಆಮಿಷ ಹೊಡ್ತಾರೆ, ಇವ್ರಿಗೆ ಕಾಂಪನ್ಸೇಷನ್ ಕೊಡ್ತಾರೆ, ಭೂಮಿನೂ ಕಳ್ಕೊಂಡು ದುಡ್ಡು ಇಲ್ದಲೇ ಇನ್ನು ಬೀದಿಗೆ ಬೀಳಬೇಕು, ನಾವು ನೇಣು ಹಾಕೋಬೇಕಾಗತ್ತೆ. ಅದು ರಾಜ್ಯ ಸರ್ಕಾರದ ಹುನ್ನಾರ. ಸೊ ಇವಾಗ ಏನಿದೆ, ಈ ಗುತ್ತಿಗೆನ ರಾಬರ್ಟ್ ವಾದ್ರಾ ಅವ್ರ ಕಂಪ್ನಿಗೆ ಕೊಟ್ಟು ಅಲ್ಲೊಂದು ಫಂಡ್ ಅಲ್ಲಿಗೆ ಹೋಗುತ್ತೆ, ಇವ್ರ ಸೀಟ್ ಭದ್ರ ಆಗುತ್ತೆ. ಸೊ ಇದೆಲ್ಲ ಇರುತ್ತೆ, ಇಂಟರ್ಲಿಂಕ್, ಅದೆಲ್ಲರಿಗೂ ಕೂಡ ಓಪನ್ ಸತ್ಯ ಗೊತ್ತಿರೋದೆ. ಸೊ ಹಾಗಾಗಿ ಅಷ್ಟು ಮಟ್ಟಿಗೆ ಅವ್ರು ಹಠ ಹಿಡಿತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅನ್ನೋದು ಅಕ್ಷರಶಃ ಸತ್ಯ ಅದು. ಸೊ ಹಾಗಾಗಿ ಅವ್ರುಗಳಿಗೆ ಅಷ್ಟು ಇರಬೇಕಾದ್ರೆ ನಿಯತ್ತಾಗಿ ದುಡ್ಡು ತಿನ್ನುವಂಥ ರೈತರಿಗೆ ಇನ್ನೆಷ್ಟು ಇರಬೇಡ. ಸ್ವಾಭಿಮಾನದ ಹಠ, ಸತ್ಯದ ಹಠ ಗೆಲ್ಲುತ್ತೆ ಅನ್ನೋದು ನನ್ನ ಮಾತು. ಮುಂದಿನ ಹೋರಾಟ ಯಾವ ರೀತಿ ಇವತ್ತಿದೆ? ಈಗ ನೋಡ್ತಾ ಇದ್ದೀರಾ, ಈಗ ಮುಂದಿನ ದಿವಸಗಳಲ್ಲೂ ಕೂಡ ರಾಜ್ಯವ್ಯಾಪಿ ನಮ್ಮ ಕಾರ್ಯಕರ್ತರಂತೂ ರೈತರ ಪರವಾಗಿ ನಿಲ್ತಾರೆ. ಒಂದು ಕೂಗಿಗೆ ನೋಡಿ, ನೀವು ನೋಡ್ಬೋದು, ಬಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಯಿಂದ, ಉತ್ತರ ಕರ್ನಾಟಕ ಭಾಗದಿಂದ ನೂರಾರು ಸಂಖ್ಯೆಯಲ್ಲಿ, ಅಂದರೆ ಒಂದೊಂದು ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ರಾಜ್ಯ ಸರ್ಕಾರ ಮಣಿಲಿಲ್ಲ ಅಂತಂದರೆ ನಾವು ಕೂಡ ಬಗ್ಗೋ ಪ್ರಶ್ನೆನೇ ಇಲ್ಲ, ನಾವು ಮಣಿಯೋ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ, ರೈತರ ಪರವಾಗಿ ನಾವು ಇರ್ತೀವಿ.